ಸೊ ಇವತ್ತಿನ ಸ್ವರೂಪದ ಹೆಸರು ಚಂದ್ರಘಂಟ ಅಂತ. ಮಾತಾ ಇವತ್ತು ದೇವಿಯ ಚಂದ್ರಘಂಟ ಸ್ವರೂಪದಲ್ಲಿ ಬರ್ತಾಳೆ. ಅರ್ಥ ಏನು ಅಂತ ಕೇಳಿದ್ರೆ, ಚಂದ್ರಹ ಘಂಟ ಅಂತ 2 ಪದ ಇದೆ ಇದರಲ್ಲಿ. ಚಂದ್ರ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮಗೆ ಗೊತ್ತು, ಆ ಕ್ರೆಸೆಂಟ್ ಮೂನ್, ಅದನ್ನ ಚಂದ್ರ ಅಂತ ಕರೀತಾರೆ. ಘಂಟೆ ಅನ್ನೋದೊಂದಿದೆ, ಅದನ್ನ ಆಯುಧವಾಗಿ ಬಳಸ್ತಾಳೆ ದುರ್ಗೆ. ಅದನ್ನ ನಾನು ಹೇಳ್ತೀನಿ. ಈ ಪರ್ವತರಾಜನ ಮಗಳಾಗಿದ್ದವಳು ಸತಿಯಾಗಿ ಶಿವನನ್ನ ಪಡಿಬೇಕು ಅಂತ ಹೇಳಿ ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಶಿವನನ್ನ ಪಡೆಯುವಂತ ಸ್ವರೂಪವನ್ನ ಬ್ರಹ್ಮಚಾರಿಣಿ ಅಂತ ಹೇಳಿದ್ವಿ. ಇದೀಗ ಶಿವನನ್ನ ಪಡೆದು ಸುಖವಾಗಿ ಸಂಸಾರ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ಬ ತಾರಕಾಸುರ ಅಂತ ಇರ್ತಾನೆ. ಆ ತಾರಕಾಸುರನಿಗೆ ಅನ್ಕೊಂತಾನೆ ತಾರಕಾಸುರ, ಅರೆ ಈ ಸಾಮಾನ್ಯ ಒಬ್ಬಳು ಮಹಿಳೆ ಶಿವನನ್ನ ಪಡ್ಕೊಂಡ್ಬಿಟ್ಲು, ಆದ್ರೆ ಅವರ ಸಂಸಾರದಲ್ಲಿ ನಾನು ಕಳಂಕವನ್ನ ತರಬೇಕು, ಅವರ ಸಂಸಾರದಲ್ಲಿ ನಾನು ಕಲಹವನ್ನ ತರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಸೊ ಹಾಗಾಗಿ ಆ ಸಂಸಾರವನ್ನ ಆ ಕಲಹವನ್ನ ತರಬೇಕು ಅಂತ ಅನ್ಕೊಂಡಾಗ ಅಲ್ಲೊಬ್ಬ ಜತುಕಾಸುರ ಅಂತ ಒಬ್ಬ ಸೈನಾಧಿಪತಿಯನ್ನ ಕಳಿಸ್ತಾನೆ. ಸೇನಾಧಿಪತಿ ಅವನು ಎಷ್ಟು ದುರ್ವಿರುತ್ತ ಅಂತ ಕೇಳಿದ್ರೆ, ಅವನಿಗೆ ಕತ್ಲೆ ಅಂದ್ರೆ ಅಂಧಕಾರದಲ್ಲಿ ಅವನಿಗೆ ಶಕ್ತಿಗಳು ಜಾಸ್ತಿ. ಯಾವುದೇ ರಾಕ್ಷಸರಿಗೆ ಆ ಥರ ಅಲ್ವಾ? ಅವನು ಆ ಅಂಧಕಾಸುರ ಅಥವಾ ಅಂಧಕಾರದಲ್ಲಿ ಬಂದು ಅವಳನ್ನ ಆಕ್ರಮಣ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಅದ್ರ ಜೊತೆಗೆ ಬಾವಲಿಗಳನ್ನ ಕರ್ಕೊಂಡ್ ಬಂದಿರ್ತಾನೆ ಅಂತ ಹೇಳಿ ಇದರಲ್ಲಿ ಪುರಾಣಗಳಲ್ಲಿ ಬರೀತಾನೆ. ಆ ಬಾವುಲಿ ಸದ್ದುಗಳಿಂದ ಆತನಿಗೆ ಶಕ್ತಿ ಉದ್ರೇಕವಾಗ್ತಾ ಇರುತ್ತೆ, ಆ ಬಾವಲಿ ಸದ್ದುಗಳನ್ನ ಕೇಳಿ. ಸೊ ಯಾವಾಗ ಚಂದ್ರಘಂಟ ಅಥವಾ ಪಾರ್ವತಿ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬರ್ತಾನೋ ಆಗ ಪಾರ್ವತಿ ಇದ್ದೋಳು ಚಂದ್ರಘಂಟ ಸ್ವರೂಪದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಶಿವನನ್ನ ಹೋಗಿ ಎಚ್ಚರಿಸ್ತಾಳೆ. ಹೇ ಶಿವ, ಎದ್ದೇಳು, ಅಲ್ಲೊಬ್ಬ ರಾಕ್ಷಸ ಬಂದಿದ್ದಾನೆ, ನೀನು ಏನ್ ಮಾಡ್ಬೇಕು, ನೀನ್ ಯುದ್ಧ ಮಾಡ್ಬೇಕು ಅಂತ ಹೇಳಿದಾಗ ಶಿವ ಇದನ್ನು ನಕ್ಕಿ ಹೇಳ್ತಾನೆ, ನೋಡಮ್ಮ, ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ, ಪಾರ್ವತಿ ಮಾತ್ರ ಅಲ್ಲ, ನೀನೇ ಜಗತ್ಕಾರಿಣಿ, ನೀನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ನೀನು ಬಂದು ನನ್ನ ಹತ್ರ ಯುದ್ಧಕ್ಕೋಸ್ಕರ ರೆಡಿ ಆಗು ಅಂತ ಹೇಳೋದುಂಟ, ನೀನೇ ಇದನ್ನ ಸಂಭಾಳಿಸು ಅಂತ ಹೇಳಿ ಆತ ಹಿಮಾಲಯದ ಮೇಲೆ ಕೂತ್ಕೊಂಡು ಧ್ಯಾನಾವಸ್ಥೆಗೆ ಹೊರಟೋಗ್ತಾನೆ. ಈಗ ಆ ಪಾರ್ವತಿ ದೇವಿ ಸಿಂಹವನ್ನ ಆಯುಧವಾಗಿ ಅಥವಾ ವಾಹನವನ್ನಾಗಿ ತಗೊಂಡು ಸಂಪೂರ್ಣ ದೇವತೆಗಳಿಂದ ಪ್ರತಿಯೊಂದು ಶಕ್ತಿಯನ್ನ, ಒಂದೊಂದು ದೇವತೆಗೆ ಒಂದೊಂದು ಆಯುಧ, ಒಂದೊಂದು ಶಕ್ತಿಯನ್ನ ಆಕೆ ತನ್ನ ದೇಹದಲ್ಲೇ ಉದ್ದೀಪನ ಮಾಡಿಕೊಂಡು ಯುದ್ಧಕ್ಕೆ ಹೊರಡ್ತಾಳೆ. ಈ ರೂಪಕ್ಕೆ ಚಂದ್ರಘಂಟ ಅಂತ ಹೆಸರು. ಚಂದ್ರನನ್ನ, ಚಂದ್ರಾರ್ಧಕೃತ ಶೇಖರ ಆದಂತ ಶಿವನಿಂದ ಚಂದ್ರವನ್ನ ತಗೊಂಡು ತಲೆ ಮೇಲೆ ಇಟ್ಕೊಂಡು ಘಂಟೆಯನ್ನ ತಗೊಂಡ್ ಬರ್ತಾಳೆ. ಯಾಕೆ ಹೇಳಿ ನೋಡೋಣ ಅಂತ ಹೇಳಿದ್ರೆ, ಯಾವಾಗ ಆ ಜತುಕಾಸುರನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಜತುಕಾಸುರನ ಶಕ್ತಿ ಎಲ್ಲಿಂದನೋ ವೃದ್ಧಿ ಆಗ್ತಿದೆ, ಎಲ್ಲಿಂದ ಅಂತ ಗೊತ್ತಾಗ್ತಿಲ್ಲ. ಆ ಚಂದ್ರನ ಪ್ರಭೆಯಿಂದ ಎಲ್ಲ ಕಡೆ ನೋಡಿ 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 ರಾಕ್ಷಸರನ್ನೆಲ್ಲ ವಧೆ ಮಾಡ್ತಾ ಇರ್ಬೇಕಾದ್ರೆ ಈ ಜತುಕಾಸುರನ್ ಮಾತ್ರ ಎಷ್ಟು ಸಲಿ ವಧೆ ಮಾಡಿದ್ರು ವಧೆ ಆಗ್ತಿಲ್ವಲ್ಲ ಅಂತ ನೋಡ್ಬೇಕಾದ್ರೆ ಅವಳಿಗೆ ಗೊತ್ತಾಗುತ್ತೆ, ಈ ಬಾವಲಿಗಳ ಶಬ್ದದಿಂದ ಈತನ ಶಕ್ತಿ ಉದ್ರೇಕ ಆಗ್ತಾ ಇದೆ. ಸೊ ಹಾಗಾಗಿ ಈ ಬಾವಲಿಗಳನ್ನ ಓಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಘಂಟಾನಾದವನ್ನ ಮಾಡ್ತಾಳೆ. ಆ ಘಂಟಾನಾದದಿಂದ ಸಮಸ್ತ ಬಾವಲಿಗಳು ಅಂದ್ರೆ ನೆಗೆಟಿವ್ ಫೋರ್ಸಸ್ ಅಲ್ಲಿಂದ ದೂರ ಆಗಿ ಆ ಜತುಕಾಸುರನನ್ನ ವಧೆ ಮಾಡ್ತಾಳೆ ಅಂತ ಈ ಪುರಾಣದ, ಈ ಕಥೆಯ ಒಂದು ಸಾರಾಂಶ ಇದೆಷ್ಟು. ಬರೀ ಈ ಕಥೆಯನ್ನ ಕೇಳಿದ್ರೆ ಸಾಕಾಗಲ್ಲ ಚಂದ್ರಘಂಟ ಅನ್ನೋ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಚಂದ್ರಘಂಟನನ್ನ ಮಣಿಪೂರಾಬ್ಜ ನಿಲಯ ಅಂತ ಕರೀತಾರೆ. ಅಂದ್ರೆ ಚಕ್ರಗಳ ಸ್ಥಾನದಲ್ಲಿ ಮೂಲಾಧಾರದಿಂದ ಒಂದು ಚಕ್ರ ಅಥವಾ ಒಂದು ಮಾತೆಯನ್ನ ನಾವು ನೋಡಿದ್ವಿ. ಯಾರು? ಮೊದಲನೇ ದೇವತೆ ಶೈಲಪುತ್ರಿ. ಅದಾದ್ಮೇಲಿಂದ ಸ್ವಾಧಿಷ್ಠಾನದಲ್ಲಿ ಒಂದು ದೇವತೆಯನ್ನ ನೋಡಿದ್ವಿ. ಈಗ ಮಣಿಪೂರಾಬ್ಜ ನಿಲಯ ಇವಳು, ಮಣಿಪೂರದಲ್ಲಿ ಇರುವಂತಹ ಶಕ್ತಿ ಚಂದ್ರಘಂಟ ಅಂತ. ಏನು ಮಣಿಪುರ ಅಂತ ಹೇಳಿದ್ರೆ? ಮಣಿಪುರ ಅಂತ ಹೇಳಿದ್ರೆ ಮಣಿಪುರ ಚಕ್ರ, ಅದು ದಟ್ ಗಿವ್ಸ್ ಅಸ್ ಐಡೆಂಟಿಟಿ. ಮಣಿಪುರ ಚಕ್ರ ಅಂತ ಕೇಳಿದ್ರೆ ಅದರ ಆಕ್ಟಿವಿಟಿಯಿಂದ ನಮಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಆ ಐಡೆಂಟಿಟಿಯನ್ನ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀರೋ ಅದಷ್ಟು ಒಳ್ಳೇದು ಅಂತ. ಐಡೆಂಟಿಟಿ ಆಫ್ ವಾಟ್? ಐಡೆಂಟಿಟಿ ಆಫ್ ಬಾಡಿ.
ಕಾರ್ತಿಕ್ ಶರ್ಮಾ ಇಸ್ ಅ ಬಾಡಿ ಅಂತ ಐಡೆಂಟಿಟಿ ಇದ್ರೆ ಆ ಬಾಡಿ ಸಂಬಂಧಪಟ್ಟಂತ ಎಲ್ಲ ದೋಷಗಳು ಕಷ್ಟಗಳು ನನಗೆ ಬರುತ್ತೆ. ಸೊ ನಾಳೆಯಿಂದ ನಾನು ಡಿಸೈಡ್ ಮಾಡಿದ್ರೆ ಇಲ್ಲ ನಾನು ಈ ಐಡೆಂಟಿಟಿ ಬೇಡ, ನನಗೆ ಬೇರೆ ಐಡೆಂಟಿಟಿ ಬೇಕು, ಮನಸ್ಸಿನ ಓಕೆ ಅದರ ಕೇಂದ್ರೀಕೃತವಾದಂತ ಐಡೆಂಟಿಟಿ ಬಂದ್ರೆ ಅದರ ಕೇಂದ್ರೀಕೃತವಾದಂತ ಸಮಸ್ಯೆಗಳು ನನ್ಗೆ ಬರುತ್ತೆ. ಸೊ ಹಾಗಾಗಿ ಈ ಮಣಿಪೂರಾಬ್ಜ ನಿಲಯ ಯಾರಿದ್ದಾಳೋ ಆ ದೇವಿಯ ಚಂದ್ರಘಂಟಾ ಸ್ವರೂಪವನ್ನ ನೋಡ್ತಾ ಧ್ಯಾನ ಮಾಡ್ತಾ ಪಠಿಸ್ತಾ ಅವಳಿಗೆ ಹೇಳ್ಬೇಕಂತೆ ಏನು, ನನ್ನ ಈ ಸ್ಮಾಲ್ ಐಡೆಂಟಿಟಿ ಇದೆಯಲ್ಲ ಅದನ್ನ ದೊಡ್ಡ 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 ಐಡೆಂಟಿಟಿಗೆ ಕನ್ವರ್ಟ್ ಮಾಡು ಅಂತ. ಅಂದ್ರೆ ನಾನು ಯಾವ ಹೆಸರಿನಲ್ಲಿ ನಾನಿದ್ದೀನಿ, ಕಾರ್ತಿಕ ಶರ್ಮಾ ಅಂತ ಹೆಸರಲ್ಲಿ ಈ ದೇಹದಲ್ಲಿ ಮನಸ್ಸಿನಲ್ಲಿ ನಾನು ಯಾವ್ದಿದ್ದೀನೋ ಆ ಸುತ್ತಮುತ್ತ ನನಗೆ ಅದರದ್ದೇ ಆದಂತ ಸಮಸ್ಯೆಗಳು ಕೇಳ್ತಾ ಇದೆ. ಸೊ ಹಾಗಾಗಿ ನನಗೆ ಆತ್ಮಿಕ ಆ ಲೆವೆಲ್ ಅಲ್ಲಿ ನನ್ನ ಐಡೆಂಟಿಟಿಯನ್ನ ಜಾಸ್ತಿ ಮಾಡು. ಸೊ ಯಾವಾಗ ನನ್ನ ಐಡೆಂಟಿಟಿಯನ್ನ ಬಾಡಿಲಿ ಐಡೆಂಟಿಟಿಯನ್ನ ಮೆಂಟಲ್ ಐಡೆಂಟಿಟಿಯನ್ನ ಕಾಸ್ಮಿಕ್ ಐಡೆಂಟಿಟಿ ಮಾಡ್ಬೇಕಾದ್ರೆ ಆ ದೇವಿಯ ನಮಗೆ ಒಂದು ಆಶೀರ್ವಾದ, ಅವಳು ತೋರಿಸುವಂತ ದಾರಿ ಬೇಕು. ಸೊ ಹಾಗಾಗಿ ಈ ಚಂದ್ರಘಂಟ ಸ್ವರೂಪದಲ್ಲಿರುವಂತ ದೇವಿ ನಮಗೆ ದೊಡ್ಡ ದೊಡ್ಡ ಐಡೆಂಟಿಟಿಗಳನ್ನ ಅಥವಾ ದೊಡ್ಡ ದೊಡ್ಡ ಏನಂತ ಕರೀತಾರೆ ಆ ಉಪಲಬ್ಧಿಗಳನ್ನ ಕೊಟ್ಟು ನಮಗೆ ಆ ಮೋಕ್ಷ ಮಾರ್ಗವನ್ನ ತೋರಿಸ್ಲಿ. ಆ ಚಂದ್ರ ಅರ್ಧ ಚಂದ್ರ ಅದು ಮೋಕ್ಷದ ಬೆಳಕು ಅಂತ ಕರೀತಾರೆ. ಆ ಮೋಕ್ಷದ ಬೆಳಕನ್ನ ನಾವೆಲ್ಲರೂ ಕೂಡ ಕ್ರಮಿಸ್ಬೇಕು. ಆ ಮೋಕ್ಷದ ಬೆಳಕಿನಲ್ಲಿ ಅಥವಾ ಆ ಮೋಕ್ಷದ ಎಡೆಗೆ ಆ ಚಂದ್ರಘಂಟ ಅನ್ನೋ ಒಬ್ಳು ದೇವತೆ ನಮ್ಮನ್ನ ಅತ್ಯಂತ ಸಾದರದಿಂದ ಅಮ್ಮನ ಥರ ನಮ್ಮನ್ನ ಕರ್ಕೊಂಡು ಹೋಗ್ಲಿ. ಅಮ್ಮನ ಗುಣ ಗೊತ್ತಾ? ಅಮ್ಮನ ಗುಣ ಅಂದ್ರೆ ಎಲ್ಲೆಲ್ಲಿ ಮಗು ತಪ್ಪು ಮಾಡುತ್ತೋ ಅಲ್ಲಿ ಸಾಮ್ಯತೆಯಿಂದ ಅಥವಾ ಸಮಾಧಾನದಿಂದ ಹೇಳೋ ಬದಲು ಎಲ್ಲೆಲ್ಲಿ ನಿಶ್ಚಯವಾಗಿ ಅವನನ್ನ ತಿದ್ದಬೇಕೋ ಅವಳನ್ನ ತಿದ್ದಬೇಕೋ ಅಲ್ಲಿ ಸರಿಯಾಗಿ ಕೊಟ್ಟು ತಿದ್ದುತ್ತಾಳೆ. ಆದ್ರೆ ಎಲ್ಲೆಲ್ಲಿ ಮುದ್ದು ಮಾಡಬೇಕೋ ಅಲ್ಲಿ ಖಂಡಿತ ಮುದ್ದು ಮಾಡ್ತಾಳೆ. ಚಂದ್ರಘಂಟಾ ಸ್ವರೂಪ ಅದು ಅಮ್ಮನ ಸ್ವರೂಪ. ಯಾವ ಥರ? ಚಂದ್ರಘಂಟಾ ಸ್ವರೂಪ ಅತ್ಯಂತ ಘೋರವಾದಂಥ ಸ್ವರೂಪ, ಸಿಂಹದ ಮೇಲೆ ಕೂತ್ಕೊಂಡಿರುವಂಥ ಸ್ವರೂಪ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂಥ ದುಷ್ಟ ನೆಗೆಟಿವ್ ಎನರ್ಜಿಗಳನ್ನ ಅಥವಾ ನಮ್ಮಲ್ಲಿರುವಂಥ ಕಷ್ಟ ಬಾಧ್ಯತೆಗಳನ್ನ ಓಡಿಸ್ಲಿಕ್ಕೆ ಆ ಘೋರ ಮೂರ್ತಿ ಬೇಕು. ಆ ಘೋರ ಮೂರ್ತಿ ಒಂದು ಸಲಿ ಕಷ್ಟ ಬಾಧೆಗಳನ್ನ ಓಡಿಸಿದ ಮೇಲೆ ನಮಗೆ ಸಿಗುವಂಥದ್ದು ಆ ಇಷ್ಟ ಪ್ರಾಪ್ತಿ. ಸೊ ಹಾಗಾಗಿ ಸಮಸ್ತ ವೇದಾಂತ, ಸಮಸ್ತ ವೇದ, ಸಮಸ್ತ ಪುರಾಣೇತಿಹಾಸಗಳ ರಹಸ್ಯ ಏನು ಅಂತ ಕೇಳಿದ್ರೆ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ. ನನಗೆ ಇಷ್ಟವಾಗಿದ್ದನ್ನ ತಗೊಂಡ್ರೆ ಮಾತ್ರ ಸಾಕಾಗಲ್ಲ, ಅನಿಷ್ಟದ ನಿವೃತ್ತಿ ಕೂಡ ಆಗಬೇಕು. ಆ ಸ್ವರೂಪದ ನಿರೂಪಣೆ ಇದು. ಅನಿಷ್ಟ ನಿವೃತ್ತಿಗೆ ಅತ್ಯಂತ ಉಗ್ರ ರೂಪವನ್ನ ತಡಿಸ್ಕೊಂಡಂತ ತಾಯಿ ಅದೇ ಸೌಮ್ಯ ಮೂರ್ತಿಯಿಂದ ಆ ಇಷ್ಟ ಪ್ರಾಪ್ತಿಯನ್ನ ಕೂಡ ಮಾಡಿಸ್ತಾಳೆ ಭಕ್ತನಿಗೆ. ಸೊ ಹಾಗಾಗಿ ಈ ಚಂದ್ರಘಂಟ ಅನ್ನೋ ಒಂದು ಆ ಫೆರೋಷಿಯಸ್ ಫಾರ್ಮ್ ಆಫ್ ಚಂದ್ರಘಂಟ ಆಫ್ ದೇವಿ ಈಸ್ ಅ ಬ್ಲೆಸ್ಸಿಂಗ್ ಫಾರ್ ಅ ಭಕ್ತ. ಏನಕ್ಕೆ ಅಂತ ಕೇಳಿದ್ರೆ ಈ ದುಷ್ಟ ನಿಗ್ರಹವನ್ನ ಮಾಡ್ತಾ ಶಿಷ್ಟ ರಕ್ಷಣೆಯನ್ನ ಕೂಡ ಮಾಡ್ಲಿಕ್ಕೆ ಸಮರ್ಥ ಅಂತ ತೋರಿಸ್ಕೊಳ್ಳುವಂಥ ಅಮ್ಮನ ಸ್ವರೂಪ. ಎಲ್ಲೆಲ್ಲಿ ಕಷ್ಟವನ್ನ ಬರುತ್ತೋ ಅಲ್ಲಲ್ಲಿ ಉಗ್ರ ಮೂರ್ತಿಯನ್ನ ತೋರಿಸಿ ಕಷ್ಟವನ್ನ ಓಡಿಸೋದು, ಎಲ್ಲೆಲ್ಲಿ ಸೌಮ್ಯ ಮೂರ್ತಿಯನ್ನ ತೋರಿಸಿ ಮೋಕ್ಷ ಪ್ರಾಪ್ತಿಗಾಗಿ ನಮ್ಮನ್ನ ಪ್ರೇರೇಪಿಸೋದು ಇದೇ ಮೂರ್ತಿ. ಸೊ ಹಾಗಾಗಿ ಒಂದು ವಾಕ್ಯ ನೆನಪಾಗುತ್ತೆ ಸಾಮಾನ್ಯವಾಗಿ, ಕಷ್ಟಗಳು ಬಂತು ಅಂತ ದೇವರ ಹತ್ರ ಹೇಳೋಕ್ಕಿಂತ ಕಷ್ಟಗಳಿಗೆ ದೇವರಿದೆ ಅಂತ ಹೇಳೋದು ಅತ್ಯಂತ ಶ್ರೇಷ್ಠವಾದಂಥ ಗುಣ ಅಂತ. ಸೊ ಚಂದ್ರಘಂಟಾ ಮೂರ್ತಿಯ ಸ್ವರೂಪನೇ ಇದು ಅಂತ. ಸೊ ಹಾಗಾಗಿ ಇವತ್ತು ಶ್ರದ್ಧಾಭಕ್ತಿಯಿಂದ ಈ ಚಂದ್ರಘಂಟಾ ಮೂರ್ತಿಯ ಸ್ವರೂಪವನ್ನ ಆರಾಧನೆ ಮಾಡ್ತಾ ನನಗೆ ಜೀವನದಲ್ಲಿ ಯಾವ್ದ್ಯಾವ್ದು ಅತ್ಯಂತ ಕಷ್ಟ ಅಂತ ಅನ್ಸಿದ್ಯಲ್ಲ ಅದಷ್ಟೂ ಕಷ್ಟಗಳನ್ನ ಇವತ್ತು ನೆನ್ಪು ಮಾಡ್ಕೊಳ್ಳಿ. ಆ ಕಷ್ಟದಿಂದ ಹೊರಗೆ ಬರೋ ದಾರಿಯನ್ನ ಆಕೆ ತೋರಿಸ್ತಾಳೆ ವರ್ಷ.